ಹಲೋ, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಬ್ಲಾಗ್. ಇವತ್ತಿನ ಬ್ಲಾಗು ತುಂಬ ಸ್ಪೆಷಲ್ಲು, ಯಾಕಂದರೆ ಇದು ನಾಟಿ ಕೋಳಿ ಬಸ್ಸಾರು ಮಾಡ್ರು ಅಂತ ಒಂದು ವಿಡಿಯೋ ಹಾಕಿದ್ದೀನಿ. ಸುಮಾರು ಜನ ನೀವೀಗ ಸೊಪ್ಪು ಹಾಕಿ ಮಾಡಿರ್ತೀರ, ಕಾಳು ಹಾಕಿ ಮಾಡಿರ್ತೀರ ಬಸ್ಸಾರು, ಬಟ್ ಕೋಳಿ ಹಾಕಿ ಮಾಡ್ತಾಯಿದ್ದು ನಾಟಿ ಕೋಳಿ ಹಾಕಿ ಮಾಡಿರೋಂಥ ಇದು ಸ್ಪೆಷಲ್ ಬಸ್ಸಾರು. ಸೊ ಈ ಬಸ್ಸಾರು ಜೊತೆಯಲ್ಲಿ ಬೇರೆ ಏನೇನು ಐಟಮ್ ಮಾಡಿದ್ದೀನಿ ಇವತ್ತು ಗೊತ್ತಾ? ನೀವು ನೋಡ್ಬೋದು, ಇದು ಚಿಕನ್ ಸ್ಪೆಷಲ್ ಫ್ರೈ ಮಾಡಿದ್ದೀನಿ. ಅದು ಬಸ್ಸಾರು ಮಾಡಿದ್ಮೇಲೆ ಆ ಫ್ರೈ ಮತ್ತು ಫಿಶ್ ಮಾಡಿದ್ದೀನಿ. ಸೊ ಫಿಶ್ ಅಂಗಡಿಗೆ ಹೋಗಿದ್ವಿ ಇವತ್ತು. ಸೊ ತುಂಬ ವೆರೈಟೀಸ್ ಆಫ್ ಫಿಶ್ ಬಂದುಬಿಟ್ಟಿತ್ತು. ಎಷ್ಟು ದೊಡ್ಡದಾಗಿತ್ತು ಈ ಫಿಶ್, ನೋಡೋಕೆ ಒಂಥರ ಭಯಂಕರವಾಗಿ ಅನಿಸ್ತಿತ್ತು. ಮತ್ತು ಕಾಣೆ ಫಿಶ್ ಅಂತೆ, ಪಾಂಫ್ರೆಟ್ಟು, ಸುಮಾರು ಪ್ರಾನ್ಸಲ್ಲಿ ಬಂಗುಡೆ, ಸಿಲ್ವರ್ ಫಿಶ್ಶು, ಟ್ಯೂನಾ ಫಿಶಲ್ಲಿ ಮತ್ತು ಎಷ್ಟು ವೆರೈಟೀಸ್ ಅಂದರೆ ಅದು ಅಷ್ಟೊಂದು ವೆರೈಟೀಸ್ ಇದೆ. ಅದರಲ್ಲಿ ನಾನು ಇವತ್ತು ತೊಗೊಂಡ್ಬಂದಿದ್ದು ಟ್ರಾವೆಲಿ ಫಿಶ್ ತೊಗೊಂಡಿದ್ದೆ. ಇದೇನೇ ಟ್ರಾವೆಲಿ ಫಿಶಸ್ ಇಲ್ಲಿದೆ ನೋಡಿ, ಅದೇ. ಸೊ ಅದರಲ್ಲಿ ಸಾರು ಮಾಡ್ಬೋದು, ಫ್ರೈ ಮಾಡ್ಬೋದು. ಬಟ್ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಸ್ಲೈಸಸ್ ಮಾಡಿ ಮಾಡ್ಬೋದು. ಮುಳ್ಳು ಜಾಸ್ತಿ ಇರಲ್ಲ ಅದರಲ್ಲಿ. ಇವೆಲ್ಲ ನೋಡೋಕ್ಕೆ ನಂಗೆ ತುಂಬ ದೊಡ್ಡ ದೊಡ್ಡ ಫಿಶ್ ಅಷ್ಟೊಂದು ಇಷ್ಟ ಆಗೋಲ್ಲ. ಸ್ವಲ್ಪ ಚಿಕ್ಕ ಫಿಶ್ ಇದ್ದರೆ ತಿನ್ನೋದಕ್ಕೂ ಚೆನ್ನಾಗಿ ಅನಿಸುತ್ತೆ. ತುಂಬ ದೊಡ್ಡ ಫಿಶ್ ಅಂದರೆ ಇನ್ನೊಂಥರ ಭಯ ಆಗುತ್ತೆ. ಇದು ನೋಡಿ ತುಂಬ ದೊಡ್ಡ ಫಿಶ್ಶು, ಅದು ನೋಡೋಕ್ಕೆ ತುಂಬ ಭಯಂಕರವಾಗಿದೆ ಅಲ್ಲ. ಸೊ ಇದು ನಮ್ಮ ಫಿಶ್ ಅಂಗಡಿನಲ್ಲಿ ನೋಡ್ರಂಥ ಸುಮಾರು ಫಿಶಸ್ಸು. ಸೊ ಇವ್ರ ಅಂಗಡಿನಲ್ಲಿ ನಾವು ಕ್ರ್ಯಾಬು ಮತ್ತು ಈ ಫಿಶ್ ಟ್ರಾವೆಲಿ ಫಿಶ್ಶು ಮತ್ತು ನಾಟಿ ಕೋಳಿ ತೊಗೊಂಡ್ವಿ. ಹಾಗೆ ಇಲ್ಲಿ ನಾಟಿ ಕೋಳಿ ಮೊಟ್ಟೆನೂ ಸಿಗುತ್ತೆ. ಸೊ ಎಲ್ಲ ತೊಗೊಂಡು ಮನೆಗೆ ಬೇಗ ಬಂದು ಶುರು ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಎಲ್ಲ ಫಸ್ಟು ರೆಡಿ ಮಾಡ್ಕೊಂಡ್ಬಿಟ್ರೆ ತುಂಬ ಈಸಿ ಆಗುತ್ತೆ. ಏನೇನು ಬೇಕು ಅದಕ್ಕೆ ಪದಾರ್ಥಗಳೆಲ್ಲನೂ ಫಸ್ಟು ತೊಗೊಂಡ್ಬಿಡ್ಬೇಕಾಗತ್ತೆ. ಸೊ ಏನೇನು ತಂದಿದ್ದೀನಿ ಅದನ್ನೆಲ್ಲ ಫಸ್ಟು ಜೋಡಿಸ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಇದರಲ್ಲಿ ಏನಿದೆ ಅಂತ ನೋಡೋಣ. ಸೊ ಎಲ್ಲ ಈ ಥರ ಪ್ಯಾಕ್ ಮಾಡಿದ್ದಾರೆ. ಸೊ ಏನು ಲೀಕ್ ಆಗೋದಿಲ್ಲ ಸದ್ಯ ತರೋ ಅಷ್ಟರಲ್ಲಿ ಮನೆಯಲ್ಲಿ. ಇದು ಹೌದು, ಇದು ಚಿಕನ್ನು, ನಾಟಿ ಕೋಳಿ. ಸೊ ನಾಟಿ ಕೋಳಿ ಬಿತ್ ಸ್ಕಿನ್ ತೊಗೊಂಬಂದರೆ ಚೆನ್ನಾಗಿರೋದು. ಸೊ ಮೊಟ್ಟೆ ಇದೆ ನೋಡಿ, ಮೊಟ್ಟೆ ಇರೋಂಥ ಕೋಳಿ ಇದು. ಸೊ ಫಸ್ಟ್ ಚೆನ್ನಾಗಿ ಇದನ್ನ ಒಂದು 3-4 ಸತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ನಾನು ಇಟ್ಬಿಡ್ತೀನಿ. ಸೊ ಇದು ಚೆನ್ನಾಗಿ ಎಷ್ಟು ವಾಶ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಅನಿಸುತ್ತೆ. ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಬೇಕಾಗತ್ತೆ. ಇದು ಯಾವುದೇ ತೊಗೊಂಬರಲಿ ನಾವು ಇವಾಗ, ಇದರ ನಾಟಿ ಕೋಳಿ ಇರ್ಬೋದು ಅಥವಾ ಫಾರ್ಮ್ ಕೋಳಿ ಇರ್ಬೋದು ಅಥವಾ ಬಾಯ್ಲ್ ಕೋಳಿ ಇರ್ಬೋದು, ಯಾವುದೇ ತೊಗೊಂಬಂದರೂ ಸರಿ ಚೆನ್ನಾಗಿ ವಾಶ್ ಮಾಡಬೇಕದು. ಅದು ವಾಶ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿಟ್ರೆ ಅದೊಂಥರ ಇರೋಂಥ ಒಂದು ಸ್ಮೆಲ್ ಏನೋ ಇದ್ದರೆ ಅದೆಲ್ಲ ಹೋಗ್ಬಿಡುತ್ತೆ, ಸ್ವಲ್ಪ ಕಮ್ಮಿ ಆಗುತ್ತೆ. ಮತ್ತು ಜರ್ಮ್ಸ್ ಎಲ್ಲ ಅರಿಶಿನ ಹಾಕಿದಾಗ. ಸೊ ಆಯಿತು, ನಾನು ಚೆನ್ನಾಗಿ ಕ್ಲೀನ್ ತೊಳೆದಿದ್ದೀನಿ. ಸೊ ಅರಿಶಿನ ಹಾಕ್ಬಿಡ್ತೀನಿ. ಫಸ್ಟ್ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಆಮೇಲೆ ಉಪ್ಪು ಹಾಕ್ಬಿಡೋಣ ಅದಕ್ಕೆ. ನೀವೇನೇನು ಮಾಡಿದ್ದೀರಾ ಇವತ್ತು ನಿಮ್ಮ ಮನೆಯಲ್ಲಿ? ನೀವೇನಾದರೂ ಈ ಥರ ಟ್ರೈ ಮಾಡಿದ್ದೀರಾ ಯಾವಾಗಾದರೂ ಬಸ್ಸಾರನ್ನ ಮಾಡಿದ್ರೆ? ನಿಮ್ಮದಿನ ಸ್ಪೆಷಲ್ ಡಿಫ್ರೆಂಟ್ ಇದ್ದರೆ ಅದನ್ನ ನನಗೆ ಕಮೆಂಟ್ ಮಾಡಿ ಹೇಳಿ. ಚೆನ್ನಾಗಿಂದ ಕಲಿಸ್ಬಿಟ್ರೆ ಒಂಥರ ಅದು ಉಪ್ಪು ಹಿಡಿಯುತ್ತೆ ಮತ್ತು ಅರಿಶಿನ ಒಂದು ಕೋಟಿಂಗ್ ಎಲ್ಲ ಚಿಕನ್ ಮೇಲೂ ಒಂದು ಕೋಟಿಂಗ್ ಆದಂಗೆ ಆಗುತ್ತೆ. ಅರಿಶಿನ ಮತ್ತು ಉಪ್ಪು ಹಾಕಿ ಒಂದು 20ರಿಂದ ಒಂದು ಅರ್ಧ ಗಂಟೆ ತನಕ ನೆನೆಸೋಣ. ಇದು ಮ್ಯಾರಿನೇಷನ್ ಆಗೋ ಟೈಮಲ್ಲಿ ನಾವು ಏನೇನು ಬೇಕು ಪದಾರ್ಥಗಳೆಲ್ಲ ಎತ್ತಿಟ್ಕೊಂಡು ರೆಡಿ ಮಾಡ್ಕೊತಾ ಹೋಗ್ಬೋದು. ಸೊ ನಾನೀಗ ಒಂದು ಮೀಡಿಯಮ್ ಸೈಜ್ರಿಂದ ಒಂದು ಸ್ವಲ್ಪ ದಪ್ಪ ಸೈಜ್ ಇರೋಂಥ ಒಂದು 5-6 ಈರುಳ್ಳಿ ತೊಗೊಳ್ತೀನಿ. ಫ್ರೈಗೂ ಆಗುತ್ತೆ ಮತ್ತು ಸಾರಿಗೂ ಆಗುತ್ತೆ. ಎಲ್ಲ ಬಿಡಿಸಿ ರೆಡಿ ಮಾಡ್ಕೊಳ್ತಾ ಹೋಗ್ಬೋದು. ನೀವು ಅಷ್ಟೇ, ಇವಾಗ ಸಂಡೇ ಆದರೆ ಏನೇನೋ ವೆರೈಟೀಸ್ ಮಾಡ್ಬೋದು ಚಿಕನಲ್ಲಿ. ಒಬ್ಬೊಬ್ಬರು ಒಂದೊಂದು ರೀಜನಲ್ಲೂ ಬೇರೆ ಬೇರೆ ಥರ ಮಾಡ್ತೀವಿ. ಸೊ ನಿಮ್ಮದು ಏನಾದರೂ ಸ್ಪೆಷಲ್ ಐಟಮ್ಸ್ ನಿಮ್ಮ ಕಡೆ ಏನು ಮಾಡ್ತೀರಾ ಅದನ್ನ ಕಮೆಂಟ್ ಮಾಡಿ ಹೇಳಿ. ಈಗ ಸಪೋಸ್ ನಾವೀಗ ಮಂಡ್ಯ ಕಡೆ ಹೋದರೆ ಅಲ್ಲಿ ಈ ಬಸ್ಸಾರು, ಚಿಕನ್ ಬಸ್ಸಾರು ಒಂಥರ ಡಿಫ್ರೆಂಟು. ಈ ಕಡೆ ಈ ಮಂಗಳೂರು ಕಡೆ ಹೋದಾಗ ನಾವು ಗೀ ರೋಸ್ಟು, ಸುಕ್ಕ ಅದೊಂಥರ ಸ್ಪೆಷಲ್ಲು. ಹಾಗೆ ಒಂದೊಂದು ಮನೆಯಲ್ಲಿ ಒಂದೊಂದು ಥರ ಮಾಡ್ತೀವಿ. ಸೇಮ್ ಪದಾರ್ಥ ಇರ್ಬೋದು, ಬಟ್ ಡಿಫ್ರೆಂಟ್ ಆಗಿ ರೆಸಿಪೀಸ್ ಮಾಡಿದ್ರೆ ಅದೇ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸರಿ, ಈಗ ನಾನು ಮತ್ತೆ ಇದನ್ನು ಒಂದು 25 ಮಿನಿಟ್ಸ್ ಇಟ್ಮೇಲೆ ಮತ್ತೆ ನೀರು ಹಾಕಿ ಚೆನ್ನಾಗಿದ್ದನ್ನ ವಾಶ್ ಮಾಡ್ಕೋತಾ ಇದ್ದೀನಿ. ಇದು ಸೆಕೆಂಡ್ ಟೈಮ್ ಮ್ಯಾರಿನೇಷನ್ ಅನ್ನೋಕ್ಕಿಂತಲೂ ಇದು ನಾವು ನೆನೆಸಿಟ್ಟಿದ್ದು ಉಪ್ಪು ಮತ್ತು ಅರಿಶಿನ ಹಾಕಿ ನೆನೆಸಿಟ್ಟಿದ್ವಲ್ಲ. ಸೊ ಚೆನ್ನಾಗಿ ಮತ್ತೆ ವಾಶ್ ಮಾಡಿಕೊಂಡು, ಇದು ಬಿಕಾಸ್ ಇದು ನಾಟಿ ಕೋಳಿ ಮತ್ತು ಈ ಫಾರ್ಮ್ ಕೋಳಿ ಎಲ್ಲ ಆದಾಗ ಏನಾಗುತ್ತೆ, ಒಂದು ಸ್ವಲ್ಪ ಈ ಥರ ಅರಿಶಿನ ಉಪ್ಪು ಹಾಕಿ ನಾನು ಡಬಲ್ಸಲ್ಲಿ ವಾಶ್ ಮಾಡ್ತೀನಿ. ಇದು ಒಂದು
ಮ್ಯಾರಿನೇಷನ್ ಮಾಡಿದ್ಮೇಲೆ ಮತ್ತೆ ವಾಶ್ ಮಾಡ್ತೀವಿ. ಅದರ್ವೈಸ್ ಈಗ ಬ್ರಾಯ್ಲರ್ ಕೋಳಿ ಎಲ್ಲ ಆದರೆ ಆ ಥರ ಮಾಡೋಷ್ಟು ನೆಸೆಸಿಟಿ ಇಲ್ಲ. ಒಂದು 3-4 ಟೈಮ್ಸ್ ವಾಶ್ ಮಾಡಿದ್ರೆ ಸಾಕು. ಸೊ ನಾನೀಗ ಒಂದು ಕುಕ್ಕರ್ ಇಟ್ಬಿಟ್ಟಿದ್ದೀನಿ. ನಾನು ಡೈರೆಕ್ಟಾಗಿ ಕುಕ್ಕರಲ್ಲೇ ಮಾಡಿಬಿಡ್ತೀನಿ, ಬಿಕಾಸ್ ಇದು ಸ್ವಲ್ಪ ಬೇಯೋದಕ್ಕೆ ಟೈಮ್ ಹಿಡಿಯುತ್ತೆ. ನಾಟಿ ಕೋಳಿ ಅಂತ ಅಂದಾಗ ನೋಡಿ, ನಾಟಿ ಕೋಳಿ ಕಾಲುಗಳೆಲ್ಲ ಚಿಕ್ಕ ಚಿಕ್ಕದಾಗಿರುತ್ತೆ. ಸ್ವಲ್ಪ ಎಣ್ಣೆ ಕಾಯ್ತಾ ಇದ್ದಂಗೆ ನಾನು ಈ ಚಿಕನ್ ಹಾಕ್ಬಿಡ್ತಿದ್ದೀನಿ. ಚಿಕನ್ ಹಾಕ್ಕೊಂಡು ಎಲ್ಲ ಚಿಕನ್ನು ನಾನು ಇದಕ್ಕೆ ಹಾಕ್ತಿದ್ದೀನಿ. ಈಗ ಒಂದು ಫ್ರೈಗೆ ಮತ್ತು ಸಾರಿಗೆ ಸಪ್ರೇಟ್ ಮಾಡ್ಕೋತಾ ಇಲ್ಲ, ಎಷ್ಟಿದೆಯೋ ಅಷ್ಟು ಚಿಕನ್ನು, ಈಗ ನಾನು 1.5 kg ಚಿಕನ್ ಅಷ್ಟು ಎಲ್ಲನೂ ಇದಕ್ಕೆ ಹಾಕ್ಬಿಟ್ಟು ಡೈರೆಕ್ಟಾಗಿ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ಈ ಚಿಕನ್ಗೆ ಎಷ್ಟು ಹಿಡಿಯೋಕ್ಕೆ ಬೇಕಾಗುತ್ತೋ ಉಪ್ಪು ಅಷ್ಟು ಹಾಕಿದ್ದೀನಿ. ಹಾಕಿ ಇದೆಲ್ಲ ಸ್ವಲ್ಪ ಹಂಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಇದು ಹೋಮ್ ಮೇಡು. ಸೊ ಯಾವಾಗಾರ ಅರ್ಜೆಂಟಾಗಿ ಬೇಕಾದಾಗ ಅದು ಯೂಸ್ ಮಾಡ್ಕೋಬೋದು. ಹಾಗಾಗಿ ಇದನ್ನ ನಾನು ಟೈಮ್ ಇದ್ದಾಗ ಬೆಳ್ಳುಳ್ಳಿ ಶುಂಠಿ ಎರಡೂ ಪೇಸ್ಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಸೊ ಅದೇ ಟೈಮಲ್ಲಿ ಈಗ ನಾನು ರೈಸ್ ಮಾಡಿಬಿಡೋಣ ಅಂತೇಳಿ ಒಂದು ಕಡೆ, ಯಾಕಂದರೆ ಪಾರ್ಲಲ್ಲಾಗಿ ಆಗ್ತಾ ಹೋಗಬೇಕು. ಸಂಡೇ ಎಲ್ರಿಗೂ ಅರ್ಜೆಂಟ್ ಇರುತ್ತೆ, ಊಟದ ಟೈಮ್ ಕರೆಕ್ಟಾಗಿ ಊಟ ಆಗಬೇಕು, ಎಲ್ಲರೂ ಮಲಗಿರ್ತೀವಿ. ಸೊ ಹಾಗಾಗಿ ಒಂದು ಕಡೆ ನಾನೀಗ ರೈಸ್ನ ಹಾಕಿ ಎಷ್ಟು ಬೇಕೋ ನೋಡಿಕೊಂಡು ಒಂದು ಕಡೆ ಕುಕ್ಕರಲ್ಲಿ ಇಟ್ಬಿಡ್ತಿದ್ದೀನಿ, ರೈಸ್ ಆಗುತ್ತೆ. ಇನ್ನೊಂದು ಕಡೆ ಸಾರು ಮಾಡ್ತಾ ಹೋಗ್ಬೋದು. ಈ ಥರ ಮಾಡಿದಾಗಲೇ ಅಲ್ವಾ ಟೈಮ್ ಸ್ವಲ್ಪ ಸೇವ್ ಆಗೋದು. ಮಾಮೂಲಿ ಇದಕ್ಕೆ ನೀರು ನಾನು ಹಾಕೋದು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಷ್ಟು ನೀರು ಹಾಕ್ತೀನಿ. ಚೆನ್ನಾಗಿ ಅವಾಗ ಅನ್ನ ಅರಳುತ್ತೆ, ರುಚಿನೂ ಇರುತ್ತೆ. ಅದು ಡಿಪೆಂಡ್ಸ್ ಆನ್ ದಿ ಕೈಂಡ್ ಆಫ್ ರೈಸ್. ಇವಾಗ ಸಪೋಸ್ ನಾನು ಬಾಸ್ಮತಿಯಲ್ಲಿ ಯೂಸ್ ಮಾಡಿದಾಗ 1 ಗ್ಲಾಸ್ಗೆ 1.25 1.5 ಗ್ಲಾಸ್ ಅಷ್ಟೇ ನಾನು ನೀರು ಹಾಕೋದು. ಹಾಗೆ ಸೊ ಅಷ್ಟರಲ್ಲಿ ಈಗ ಅನ್ನಕ್ಕಿಟ್ಟದಾಯಿತು. ಈಗ ಮತ್ತೆ ಮಸಾಲೆಗೆಲ್ಲ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊತಾ ಹೋಗ್ಬೋದು. ಈರುಳ್ಳಿ ನಾನು ತೊಗೊಂಡಿದ್ದೀನಿ. ಈ ಸಾರಿಗೆ ನಾನು ಒಂದು ಮೀಡಿಯಮ್ ಸೈಜಿನ 3 ಈರುಳ್ಳಿ ಅಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪುದೀನ ಬಿಡಿಸಿಟ್ಕೊತಿದ್ದೀನಿ. ಪುದೀನೂ ಅಷ್ಟೇ ತುಂಬ ಹಾಕೋಷ್ಟಿಲ್ಲ, ಒಂದು 4 ಕಡ್ಡಿ ಅಷ್ಟು ಹಾಕಿದ್ರೆ ಸಾಕು. 4 ಕಡ್ಡಿ ಅಂತ ಹೇಳಿದ್ರೆ ಒಂದು 1/4 ಮುಷ್ಟಿಯಷ್ಟು ಅಷ್ಟೇ, ಇಷ್ಟು ಹಾಕಿದ್ರೆ ಸಾಕಾಗತ್ತೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರ್ಧ, ಅಂದರೆ ಒಂದು ಹಿಡಿಯಲ್ಲಿ ಅಷ್ಟು ಹಾಕಿ ನಾನು ಅಟ್ಲೀಸ್ಟ್ ಒಂದು ಅರ್ಧ ಹಿಡಿ ಅಷ್ಟರ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಕ್ಕೋಬೇಕಾಗತ್ತೆ. ಬಾಣಲಿ ಇಟ್ಟು ನಾನು ಎಣ್ಣೆ, ಸಾಸಿವೆ ಒಂಚೂರು ಮತ್ತು ಮೆಂತ್ಯ ಕಾಳು. ನೋಡಿ ಇದೇ ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳೋದು. ನಾವು ಯಾರೂ ಯೂಶ್ವಲಿ ಸಾಸಿವೆ ಮೆಂತ್ಯ ಎಲ್ಲ ಹಾಕೋಕ್ಕೆ ಹೋಗಲ್ಲ ಈ ಚಿಕನ್ ಐಟಮ್ಸ್ಗೆ, ಬಟ್ ಈ ಬಸ್ಸಾರಿಗೆ ಹಾಕ್ತಿದ್ದೀನಿ. ಎಣ್ಣೆ, ಸಾಸಿವೆ, ಜೀರಿಗೆ, ಮೆಂತ್ಯ, ಲವಂಗ, ಆಮೇಲೆ ಜಾಕಾಯಿ ಏನು ಬೇಕೋ ಅದು, ಆಮೇಲೆ ಅನಾನಸ್ ಹೂವು ಇರ್ಬೋದು, ಮತ್ತು ಚಕ್ಕೆ ಮತ್ತು ಬಾದಾಮಿ ಮತ್ತು ಈ ಗೋಡಂಬಿ ಇದಕ್ಕೆ ಸ್ಪೆಷಲ್, ಇದಕ್ಕೆ ಹಾಕಲೇಬೇಕು. ಹಾಕಿದಾಗಲೇ ಸ್ವಲ್ಪ ರುಚಿ ಕೊಡೋದಿದು. ಮತ್ತು ಬಿರಿಯಾನಿ ಎಲೆ ಒಂದು ಹಾಕಿದ್ದೀನಿ. ಇವೆಲ್ಲನೂ ಹುರಿಬೇಕು. ನಾ ಹಾಗೆ ಹಾಕಿದ್ರೆ ಬಾದಾಮಿ ಮತ್ತು ಗೋಡಂಬಿ ಅದಷ್ಟೊಂದು ಮಿಕ್ಸಿನಲ್ಲಿ ನೈಸ್ ಆಗಲ್ಲ ಅಂತಂದು ಸ್ವಲ್ಪ ಕ್ರಷ್ ಮಾಡಿ ಹಾಕ್ತಿದ್ದೀನಿ. ಸೊ ಇವೆಲ್ಲನೂ ಗಮ್ ಅಂತಿದೆ ನೋಡಿ, ಇದು ಉರಿತಾ ಗಮ್ ಅಂತ ಬರಬೇಕು. ಸೊ ಅಲ್ಲಿ ತನಕ ಇದು ಸ್ವಲ್ಪ ಫ್ರೈ ಮಾಡಿ, ಆಮೇಲೆ ಒಂದು ಸ್ವಲ್ಪ ಮೆಣಸು ಪುಡಿ ಇದೆ ಮತ್ತು ಇದು ಸೋಂಕಾಳು ಸ್ವಲ್ಪ, ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿದಾಗಲೇ ಅದು ಒಂದು ರುಚಿ ಬರೋದು. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಕ್ತಿದ್ದೀನಿ. ಇದನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಒಂದು ಲೈಟ್ ಕೆಂಪಣ್ಣ ಬರೋ ತನಕ ಫ್ರೈ ಮಾಡೋಣ. ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ, ಪುದೀನೂ ಹಾಕಿದ್ದಾಗಿದೆ. ಸೊ ಎಲ್ಲ ಐಟಮ್ಸ್ ಈಗ ಹಾಕಿದ್ದಾಗಿದೆ ಇದರಲ್ಲಿ. ಇಷ್ಟೇ ಐಟಮ್ಸ್ ನಾವು ಫ್ರೈ ಮಾಡ್ಕೋಬೇಕಾಗಿರೋದು. ಸಾರಿ ನೋಡಿ, ಹಸಿಮೆಣಸಿನ್ಕಾಯಿ ಖಾರ ಬಿಟ್ಬಿಟ್ಟಿದ್ದೀನಿ ನೋಡಿ, ಖಾರನ ತುಂಬ ಹಾಕ್ತಿದ್ದೀನಿ ಇಲ್ಲಿ. ಇದು ಸ್ವಲ್ಪ ಚೋಟ್ ಮೆಣಸಿನ್ಕಾಯಿ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೋಬೋದು. ಈಗ ಮಳೆ ಆಗ್ತಿದೆ, ಸೊ ಮಳೆ ಆಗುವಾಗ ಡೆಫಿನೆಟ್ಲಿ ಬಿಸಿ ಚಿಕನ್ನು ವಾಹ ಅನಿಸುತ್ತೆ. ಸೊ ತೆಂಗಿನಕಾಯಿ ಬೇಕಿದ್ದಕ್ಕೆ. ಸೊ ಆ ಕಡೆ ಅದು ಫ್ರೈ ಮಾಡೋಕ್ಕೆ ಇಟ್ಬಿಟ್ಟು ಮಾಡಲಿನಲ್ಲಿ ಅಷ್ಟರಲ್ಲಿ ನಾನು ತೆಂಗಿನಕಾಯಿ ಒಡೆದು
ತೆಂಗಿನಕಾಯಿನ ಇದು ಮಿಕ್ಸಿನಲ್ಲಿ ಹಾಕ್ಕೋತೀನಿ ವಿತೌಟ್ ನೀರು ಹಾಕ್ತೀರಾ. ಒಂದು ರೌಂಡ್ ಅಷ್ಟು 2 ರೌಂಡ್ ಹಾಕಿದಾಗ ತರಿ ತರಿ ಬರುತ್ತೆ. ಇದನ್ನ ಎತ್ತಿಟ್ಕೊಂಡು ಇದನ್ನ ಮತ್ತೆ ನಾವು ಫ್ರೈ ಮಾಡಬೇಕು. ಸೊ ಹಾಗಾಗಿ ನಾನು ನೀವು ಹುರಿದಿಟ್ಕೊಂಡಿರೋದೆಲ್ಲನೂ ಮಿಕ್ಸಿಗೆ ಹಾಕ್ತಿದ್ದೀನಿ. ಸ್ವಲ್ಪ ತಣ್ಣಗೆ ಆದಮೇಲೆ ನೀರು ಸ್ವಲ್ಪ ಹಾಕ್ಕೊಂಡಿದ್ದೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಇಷ್ಟೇ ಐಟಮ್ಸ್ ನೋಡಿ ಇದಕ್ಕೆ. ಮತ್ತು ಈಗ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಮತ್ತು ನಾವು ಅಚ್ಕಾರದ ಪುಡಿ ಹಾಕ್ಕೋಬೋದು. ಅರಿಶಿನ, ಅಚ್ಕಾರದ ಪುಡಿ, ಧನಿಯಾ ಪುಡಿ ಇದೆಲ್ಲನೂ ಹಾಕ್ಕೊಂಡು ರುಬ್ಕೊಳ್ಳೋಣ. ಖಾರ ಕಮ್ಮಿ ಬೇಕು ಅಂತ ಹೇಳೋರು ಸ್ವಲ್ಪ ಕಮ್ಮಿ ಹಾಕ್ಕೋಬೋದು. ಯೂಶ್ವಲಾಗಿ ಈ ಚಿಕನ್ನು ಮತ್ತು ನಾನ್ ವೆಜ್ ಐಟಮ್ಸ್ಗೆಲ್ಲ ಸ್ವಲ್ಪ ಖಾರ ಮುಂದಿದ್ರೇ ಚೆನ್ನಾಗಿರೋದು. ಆ ಟೈಮಲ್ಲಿ ಅದೇ ಸೇಮ್ ಬಾಣಲಿಗೆ ನಾನು ಮತ್ತು ಈ ತರ್ತರಿ ಮಾಡ್ಕೊಂಡಿರೋಂಥ ಒಂದು ತೆಂಗಿನಕಾಯಿನ ಹಾಕಿ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ. ಅರಿಶಿನ ಹಾಕೋಣ. ಮತ್ತು ನಾವೀಗ ರುಬ್ಬಿಟ್ಕೊಂಡಿದ್ವಿ ನೋಡಿ, ಆ ಮಸಾಲೆ ಹಾಕ್ಬಿಡ್ತೀವಿ. ಇದಕ್ಕೆ ಡೈರೆಕ್ಟಾಗಿ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಬಿಡೋಣ. ಎಷ್ಟು ಗಮ್ಮತ್ತಿದೆ ಗೊತ್ತಾ. ಈಗಲೇ ಚೆನ್ನಾಗಿದು ಈ ಮಸಾಲೆ ಜೊತೆನಲ್ಲಿ ಚೆನ್ನಾಗಿದು ಮಿಕ್ಸ್ ಆಗಿ ಒಂದು 5ರಿಂದ 10 ನಿಮಿಷ ತನಕ ಇದನ್ನ ಹಾಕಿ ತಿರುಗಿಸೋಣ. ಅಷ್ಟರಲ್ಲಿ ತೆಂಗಿನಕಾಯಿ ಬಂದುಬಿಟ್ಟು ಕೆಂಪಣ್ಣ ಬರೋಂಗೆ ಸ್ವಲ್ಪ ಅಟ್ಲೀಸ್ಟ್ ಲೈಟ್ ಕೆಂಪಣ್ಣ ಬರೋ ತನಕ ಹುರಿದ್ರೆ ಇದ್ರದ್ದು ಅಷ್ಟೇ ತುಂಬ ಒಳ್ಳೆ ಘಮ ಬರುತ್ತೆ. ಈ ತೆಂಗಿನಕಾಯಿ ಅಲ್ಲಿ ತನಕ ನಾವು ಹುರಿಬೇಕು. ಅಷ್ಟರಲ್ಲಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳೋಣ. ಇಲ್ಲಿ ಸಾರಿಗೆ ಇದು ಬಿಸಿ ನೀರು ಇಟ್ಕೊಂಡು ಹಾಕ್ಕೊಂಡ್ರೆ ನಿಮ್ಗೆ ಒಳ್ಳೇದು, ಚೆನ್ನಾಗಿರುತ್ತೆ. ಹಾಕ್ಬಿಟ್ಟು ಒಂದು 4ರಿಂದ 5 ಸರಿ ಕೂಗೋದಕ್ಕೆ ಬಿಟ್ಬಿಡೋಣ. ವಿಷಲ್ ಹಾಕಿ ಬಿಟ್ಬಿಟ್ಟಿದ್ದೀನಿ ನೋಡಿ. ಇದು ಕೆಂಪಣ್ಣ ಬಂದಿದೆ ಈ ತೆಂಗಿನಕಾಯಿ. ಇದನ್ನು ಇವಾಗ ಮತ್ತು ಇದು ಚಿಕನ್ ಫ್ರೈಗೆ ಇದೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿರೋಂಥ ಐಟಮ್ಸು. ಸೊ ಏನೇನು ಹಾಕಬೇಕು ಅಂತ ಹೇಳಿ ಒಂದರಲ್ಲಿ ನೋಡೋಣ. ಈಗ ಈರುಳ್ಳಿ ಹಾಕ್ತಿದ್ದೀನಿ. ಫಸ್ಟು ಎಣ್ಣೆ ಹಾಕಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಓಕೆ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದೆಲ್ಲ ಚೆನ್ನಾಗಿ ಗಮ್ ಅಂತ ಫ್ರೈ ಆಗೋ ತನಕ ಸ್ವಲ್ಪ ಫ್ರೈ ಮಾಡಿಕೊಂಡು ಅಷ್ಟರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಒಂದು ಪೇಸ್ಟ್ ಒಂದು ಸ್ಪೂನಷ್ಟು ಹಾಕ್ಬಿಟ್ಟು ಫ್ರೈ ಮಾಡ್ತಿದ್ದೀನಿ. ಅಷ್ಟರಲ್ಲಿ ಫಿಶ್ ಫ್ರೈ ಆಗೋಯ್ತು ಆಲ್ಮೋಸ್ಟ್. ಇನ್ನೊಂದು 2 ನಿಮಿಷಕ್ಕೆ ನಾನು ಇಳಿಸ್ಬೋದು ಇದನ್ನು. ಈ ಥರ 3-4 ಬರ್ನರ್ ಇದ್ದರೆ ಸ್ಟವಲ್ಲಿ ಬೇಗ ಬೇಗ ಆಗಿಬಿಡುತ್ತೆ. ಎಲ್ಲ ಒಂದೊಂದು ಕಡೆ ಇಡ್ಬೋದು. ಆಲ್ರೆಡಿ ಅನ್ನನೂ ಕೂಗ್ಬಿಟ್ಟಿದೆ. ಮತ್ತು ಈ ಸಾರೂ ಅಷ್ಟೇ ಈಗ 4ರಿಂದ 5 ಸರಿ ಕೂಗಿದೆ ಅಂತಂದ್ಬಿಟ್ಟು ಓಪನ್ ಮಾಡಿದ್ದೀನಿ ನಾನೀಗ. ನೋಡಿ ಆಲ್ಮೋಸ್ಟ್ ಚೆನ್ನಾಗಿ ಚಿಕನ್ ಚೆನ್ನಾಗಿ ಬೆಂದಿದೆ ಈಗ. ಮತ್ತು ಸಾರು ಚೆನ್ನಾಗಿ ಗಮ್ ಅಂತ ಇದೆ. ಸೂಪರ್. ಸೊ ಈಗ ನಾನು ಚೆನ್ನಾಗಿ ಫ್ರೈ ಮಾಡ್ತಿದ್ದೆ ನೋಡಿ. ಪಕ್ಕದಲ್ಲಿ ಒಂದು ಬಾಣಲೆಯಲ್ಲಿ ಫ್ರೈಗೆ ಅಂತ ಹೇಳಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲನೂ ಅದಕ್ಕಿಂತ ಈ ಚಿಕನ್ನ ಎತ್ತಿ ಹಾಕ್ಬಿಡ್ಬೇಕು. ಇದೇ ಬಸ್ಸಾರು ಅಂತೇಳಿ. ಬಸ್ಸಾರು ಅಂದರೆ ಮೀನಿಂಗ್ ಏನಂದರೆ ನಾವು ಈಗ ಸೊಪ್ಪು ಆಯಿತು ಅಥವಾ ಕಾಳಾಯಿತು ಹಾಕಿ ನಾವು ಬಸ್ಸಾರು ಮಾಡ್ತೀವಿ ಅಥವಾ ಚಿಕನ್ ಅಂತ ಅಂದಾಗ ಆ ಏನು ಬೇಯಿಸ್ಕೊಂಡಿರ್ತೀವಲ್ಲ ಒಟ್ಟಿಗೆ ಅದನ್ನ ಬಸ್ದುಬಿಟ್ಟು ಮಾಡೋ ಅಂಥ ಸಾರಿಗೆ ಬಸ್ಸಾರು. ಮತ್ತು ಇದು ತೆಂಗಿನಕಾಯಿನಲ್ಲಿ ನಾನು 1-2 ಏಲಕ್ಕಿ ಹಾಕಿ ರುಬ್ಕೊಂಡಿದ್ದೀನಿ. ಅದನ್ನು ಎತ್ತಿ ಈ ಸಾರಿಗೆ ಹಾಕ್ತಾಯಿದ್ದೀನಿ. ಇದಿಷ್ಟೇ. ಇದು ಹಾಕಿ ಉಪ್ಪೆಷ್ಟು ನೋಡಿಕೊಂಡು ನಾವು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟರೆ ಕೊತ್ತಂಬರಿ ಸೊಪ್ಪು ಕೊನೆಗೆ ಬೇಕಾದ್ರೆ ಒಂದು ಸ್ವಲ್ಪ ಉದುರಿಸ್ಕೊಂಡು ಗಾರ್ನಿಷ್ ಮಾಡಿದ್ರೆ ಸಾಕು, ಸಾರ ಹೋಗುತ್ತೆ. ಈಗ ಉಳಿಸ್ಕೊಂಡಿರೋದು ಒಂದು ಚೂರು ತೆಂಗಿನಕಾಯಿ ಪೇಸ್ಟ್ನ ಈ ಫ್ರೈಗೆ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿನ್ನ ಕಲಿಸ್ಕೊಳ್ಳೋದು, ಫ್ರೈ ಆಗೋದಕ್ಕೆ ಬಿಡಬೇಕು. ಮತ್ತು ನಾನು ಇದಕ್ಕೆ ಫ್ರೈಗೆ ಒಂದು ಪುಡಿ ರೆಡಿ ಮಾಡ್ಕೊಂಡಿದ್ದೀನಿ. ಲವಂಗ, ಆಮೇಲೆ ಸ್ವಲ್ಪ ನಿಂಬೆಹಣ್ಣು ಹಾಕ್ತಿದ್ದೀನಿ ಈಗ ಒಂಚೂರು. ಇದಕ್ಕೂ ಸ್ವಲ್ಪ ನಿಂಬೆಹಣ್ಣು ಹಾಕೋಣ. ಎಷ್ಟು ಬೇಕೋ ಹುಳಿ ಒಂದಷ್ಟು ನೋಡಿಕೊಂಡು. ಯಾವುದೇ ಒಂದು ಊಟದಲ್ಲಿ ನಮ್ಗೆ ಉಪ್ಪು ಹುಳಿ ಖಾರ ಕರೆಕ್ಟಾಗಿದ್ದಾಗಲೇ ಅದು ಬ್ಯಾಲೆನ್ಸ್ ಆಗಿದ್ದಾಗಲೇ ರುಚಿ ಜಾಸ್ತಿ. ಸೊ ಸಾರನ್ನ ಎತ್ತಿ ಸರ್ವಿಂಗ್ ಬೌಲ್ಗೆ ಒಂದು ಹಾಕ್ಕೊಂಡ್ಬಿಟ್ಟಿದ್ದೀನಿ. ರೆಡಿ ಆಯಿತು. ಈಗ ಊಟಕ್ಕೆಲ್ಲ ಕಾಯ್ತಿದ್ದಾರೆ. ಸೊ ಐ ಆಮ್ ಜಸ್ಟ್ ಟೇಕಿಂಗ್ ಫಾರ್ ದ ಸ್ಟವ್ ಟು ಪ್ಲೇಟ್ ಅಂತ ಹೇಳಿ ಈಗ ಡೈರೆಕ್ಟಾಗಿ ಫಿಶ್ ಫ್ರೈ ರೆಡಿ, ಚಿಕನ್ ಸಾರು ರೆಡಿ ಆ್ಯಂಡ್ ಚಿಕನ್ ಫ್ರೈನೂ ರೆಡಿ. ಆ ಚಿಕನ್ ಫ್ರೈಗೆ ಲಾಸ್ಟ್ ನಾನು ಒಂದು ಸ್ವಲ್ಪ ಲವಂಗನ ಕುಟ್ಬಿಟ್ಟು ಅದನ್ನ ಪುಡಿ ಮಾಡಿ ಹಾಕಿದ್ದೀನಿ ಅದಕ್ಕೆ. ಸೊ ನಾನ್ ವೆಜ್ ಊಟ ಅಂತಂದಾಗ ಒಂದು ಡೆಫಿನೆಟ್ಲಿ ಹಸಿ ಈರುಳ್ಳಿ, ನಿಂಬೆಹಣ್ಣು ಅವೆಲ್ಲ ಇರಲೇಬೇಕು.
ಸೊ ದಿಸ್ ಇಸ್ ಅವರ್ ಸ್ಪೆಷಲ್. ಇವತ್ತು ಚಿಕನ್ ನಾಟಿ ಕೋಳಿ ಬಸ್ಸಾರು ಮತ್ತು ಚಿಕನ್ ಫ್ರೈ, ಫಿಶ್ ಫ್ರೈ ಎಲ್ಲ ರೆಡಿ ಆಗಿದೆ. ಬಿಸಿ ಬಿಸಿ ಹಾಕ್ಕೊಂಡು ಊಟ ಮಾಡ್ತಾ ಇರೋದೇ ಇವಾಗ, ರುಚಿ ನೋಡ್ತಿರೋದನ್ನೇ. ಇದರಲ್ಲಿ ಒಂದೆರಡು ಪೀಸ್ ಉಳಿಸ್ಕೊಂಡ್ಬಿಟ್ಟಿದ್ದೀನಿ, ಅಂದರೆ ಅದು ಸಿಕ್ಕಿದಾಗ ವಾವ್ ಅನಿಸುತ್ತೆ. ಎಲ್ಲೋ ಸಾರಲ್ಲಿ ಹಾಗೆ ಅದು ಉಳಿದೋಗಿದೆ. ಈ ಸಾರಿಗೆ ನೀವು ಅನ್ನನೂ